ಗೈಸ್ ಸೇಮ್ ಸಂತೆ ತರನೇ ಇದೆ. ಎಷ್ಟು ಜನ ಇದ್ದಾರೆ ಅಂದ್ರೆ ಮಿನಿ ಮಂತ್ರಾಲಯ ಅಂತಾನೆ ಹೇಳ್ಬೋದಲ್ಲ ಸಿನಾ. ಸೂಪರ್, ಇಲ್ಲೇ ಬಿಡ್ಬೋದು ಅನ್ಸುತ್ತೆ. ಕೇಳುವ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಯ್ಯಪ್ಪ ಎಲ್ಲರೂ ಚೆನ್ನಾಗಿ, ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಪೂಜೆ ಮಾಡಬೇಕು. ಸೀಟ್ ಆ ಥರ ಆಗಿತ್ತಲ್ವಾ, ತೆಗೆದು ಬೇರೆದಕ್ಕೆ ಹಾಕಿಕ್ಕಿದ್ದೀನಿ. ಈಗ ಪೂಜೆ ಮಾಡಿ ತಿಂಡಿ ತಿಂದು ದೇವಸ್ಥಾನಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ. ಬೆಳಗ್ಗೆ ನೋಡಿ ದೋಸೆ ಟೈಮಿಗೆ ಹೋಗಿದೆ. ಅಷ್ಟೇ ಪೂಜೆ ಮಾಡಬೇಕು ನೋಡಿ. ಬೆಳಗ್ಗೆನೆ ಬೇಗ ಎದ್ದಿದ್ದೀನಿ ಪೂಜೆ ಮಾಡೋದಕ್ಕೆ. ಗೈಸ್ ಇವಾಗ ಫೈನಲಿ ಎಲ್ಲ ಆಗಿದೆ. ತೋರಿಸ್ತೀನಿ. ಸಿಂಪಲ್ ಆಗಿ ಎಲ್ಲ ರಂಗೋಲಿ ಬಿಟ್ಟು ಇಲ್ಲೂ ಒಂದು ರಂಗೋಲಿ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲೂ ರಂಗೋಲಿ ಬಿಟ್ಟು ದೇವ್ರ ಮಂಡ ರೆಡಿ ಮಾಡಿದ್ದೀನಿ ಗೈಸ್. ಇವಾಗ ಪೂಜೆ ಮಾಡಬೇಕು. ಹಾಗಾದರೆ ಸಮಯ ಸಾಂಗ್ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಪೂಜೆ ಕಂಪ್ಲೀಟ್ ಆಯಿತು. ಇಲ್ಲಿ ನೋಡಿ, ಇಲ್ಲೆಲ್ಲ ಡುಬ್ಬ ಇಟ್ಟು ಎಲ್ಲ ಕಡೆ ಇಟ್ಟು ರೆಡಿಯಾಗಿದೆ. ಈಗ ಪೂಜೆ ಒಂದು ಮಾಡಬೇಕು. ನಮ್ಮ ಯಜಮಾನರು ಸ್ನಾನಕ್ಕೆ ಹೋಗಿದ್ದಾರೆ. ಬನ್ನಿ ಪೂಜೆ ಮಾಡೋಣ. ಗೈಸ್ ನಾನು ಇವಾಗ ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದೀನಿ. ಆಲೂಗೆಡ್ಡೆ ಪಲ್ಯ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಟೈಮ್ ಆಗಿದೆ. ಇಲ್ಲಿ ನೋಡಿ, ಉಪ್ಪು ಮತ್ತು ಸೋಡಾ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಪುಡಿ ಇಟ್ಕೊಂಡಿದ್ದೀನಿ. ಲೇಟ್ ಆಗುತ್ತೆ ಅಂತ ಪ್ಯಾನು ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಗೊಜ್ಜು ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದೇವಸ್ಥಾನಕ್ಕೆ ಬೇಗ ಹೋಗಿ ಬರೋಣ ಅಂತ. ಬನ್ನಿ ಬೇಗ ಮಾಡೋಣ. ಗೈಸ್ ನಮ್ಮ ಯಜಮಾನ್ರಿಗೆ ಇಟ್ಟು ತಗೋಬೇಕು. ತುಪ್ಪ ಇಲ್ಲ ಅಂದರೆ ತಿನ್ನೋದೇ ಇಲ್ಲ. ಏನು ಮಾಡೋದು? ಸಾಫ್ಟ್ ಆಗಿದೆ ದೋಸೆ ಅಂದರೆ, ಮಸಾಲೆ ದೋಸೆ ಥರನೇ. ಇಲ್ಲಿ ಟೊಮೊಟೊ ಗೊಜ್ಜು ಹಾಕ್ತಿದೆ. ಇಲ್ಲಿ ದೋಸೆ ರೆಡಿ ಇದೆ ಆಲ್ರೆಡಿ. ಎರಡು ಆಲ್ರೆಡಿ ಊದಿಕ್ಕಿದ್ದೀನಿ. ಬೇಗ ಮಾಡ್ಕೊತಾ ಇದ್ದೀನಿ. ಪೂಜೆ ಗೀಜೆ ಎಲ್ಲ ಆಯಿತು. ತುಪ್ಪನೇ ಬೇಕು ಅವ್ರಿಗೆ. ತುಪ್ಪ ಹಾಕಿ ನೀಟಾಗಿ ನಾನು ಡಬಲ್ ರೋಸ್ಟ್ ಮಾಡ್ತೀನಿ. ಅಷ್ಟೇ. ಗೈಸ್ ನಂಗೆ ಯಾಕೋ ಹೋಗ್ಲಿಕ್ಕಿನ ಥರ ಫೀಲ್ ಆಗ್ತಿದೆ. ಗೈಸ್ ನಾನು ಫೈನಲಿ ಈ ರೀತಿ ರೆಡಿ ಆಗಿದ್ದೀನಿ. ನೋಡ್ತಾ ಇರ್ಬೋದು, ಸ್ಟ್ರೈಟರ್ ಎಲ್ಲ ಹೋಗ್ತಾ ಇದೆ. ಸ್ಟ್ರೈಟರ್ ಮಾಡಿಸ್ಬೇಕು ಸ್ವಲ್ಪ. ಅದನ್ನು ಈ ರೀತಿ ರೆಡಿಯಾಗಿ ನಾನಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ನಾನು ಯಾವಾಗಲೂ ಕಾಟನ್ ಈ ಟೈಮಲ್ಲಿ ಇಟ್ಟೇ ಇರ್ತೀನಿ. ಯಾಕೆ ಅಂದರೆ ನನಗೆ ಈ ವೆದರ್ ಆಗಿ ಬರೋದೇ ಇಲ್ಲ. ಸೊ ಅದಕ್ಕೆ ಯಾವಾಗಲೂ ಒಂದು ಕಾಟನ್ ಇಟ್ಟೇ ಇರ್ತೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ನಾನು ಮ್ಯೂಟ್ ಲಿಪ್ಸ್ಟಿಕ್ ಹಾಕಿದ್ದೀನಿ. ನನಗೆ ಯಾವಾಗಲೂ ಅಷ್ಟೇ, ನನಗೆ ಈ ರೆಡ್ಡು ಪಿಂಕ್ ನನಗೆ ಇವೆಲ್ಲ ಇಷ್ಟನೇ ಆಗಲ್ಲ. ಮ್ಯೂಟ್ ಲಿಪ್ಸ್ಟಿಕ್. ನೇಲ್ ಪಾಲಿಶು ಅಷ್ಟೇ ಮ್ಯೂಟಾಗಿರಬೇಕು ನೇಲ್ ಪಾಲಿಶು. ಸರಿ, ಇವಾಗ ಲೈಟೆಲ್ಲ ಆಫ್ ಮಾಡ್ತಾ ಇದ್ದೇನೆ. ಓಕೆ, ಈಗ ಟಿ ವಿ ಎಲ್ಲ ಆಫ್ ಮಾಡಿ ನಾನು ಪೂಜೆ ಸಿಂಪಲಾಗಿ ಮಾಡಿ ಮುಗಿಸಿದ್ದೀನಿ. ಇವಾಗ ಟಿ ವಿ ಆಫ್ ಮಾಡಿ ಪವರ್ ಬ್ಯಾಂಕ್ ತೊಗೋಬೇಕು. ಪಾಪ ಗೈಸ್ ನಮ್ಮ ಯಜಮಾನ್ರಿಗೆ ಎಲ್ಲಿ ಕೇಳಿದ್ರು ಕರ್ಕೊಂಡು ಹೋಗ್ತಾರೆ. ನಾನು ಬೆಳಗ್ಗೆ ನಿನ್ನೆ ರಾತ್ರಿನ ಯಾವಾಗಲೂ ಕೇಳಿದ್ರು ಹೋಗೋಣ ಅಂತ. ಸರಿ ಬಾ ಆಯಿತು ಹೋಗೋಣ ಅಂತ ಹೇಳಿದ್ರು. ಗೈಸ್ ಇವತ್ತು 9 ಗಂಟೆಗೆ ಬ್ರೇಕ್ಫಾಸ್ಟ್ ಮುಗಿಸಿದ್ದೀನಿ.
9:30ಗೆ ಓಡ್ತಾ ಇದ್ದೀವಿ ನೋಡಿ. ರಂಗೋಲಿ ಎಲ್ಲ ನಾನು ಗಿಡ ಹಾಕಿಸ್ಬೇಕು ಗೈಸ್, ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಗಿಡ ಹಾಕಿಸ್ಬೇಕು, ಗಿಡನೇ ಹಾಕ್ಸೋಕ್ಕಾಗ್ತಾ ಇಲ್ಲ. ಲೆಟ್ಸ್ ಗೋ ಬನ್ನಿ. ಲೈಟ್ ಚಲ, ಪವರ್ ಬ್ಯಾಂಕ್ ಬೇಕಾ ಸಿನಾ? ಮತ್ತೆ ಚಾರ್ಜ್ ಹಾಕಿದ್ಯಾ? ಆಫ್ ಮಾಡ್ಲಾ? ಓಕೆ, ಇವಾಗ ಲೈಟ್ ಸ್ವಿಚ್ಗಳು ಎಲ್ಲೆಲ್ಲ ಇದಾವೆ ಅಂತ ನನಗೆ ಇನ್ನೂ ಗೊತ್ತಾಗಲ್ಲ. ಓಕೆ, ಆಫ್ ಮಾಡಿದೆ. ಬನ್ನಿ ಹೋಗೋಣ. ಕೊಡುಕಿ 10 ಕಿಲೋಮೀಟರ್ ಇದೆ, 32 ನಿಮಿಷ ಆಗುತ್ತೆ. ಬನ್ನಿ ಹೋಗೋಣ. ನಾವೀಗ ಲಕ್ಷ್ಮೀಪುರದಲ್ಲಿದ್ದೀವಿ, ಅಂತಲ್ಲಿ ಬಿಟ್ಟು ಇವಾಗ ಲಕ್ಷ್ಮೀಪುರ ಕರೆಕ್ಟಾಗಿ 10 ಗಂಟೆ ಇನ್ನು 5 ನಿಮಿಷ ಇದೆ. ಹೋಗ್ತಾನೆ ಇದ್ದೀವಿ ಇನ್ನು. ಒಂಥರ ಈ ಕಡೆ ಹಳ್ಳಿ ತರ ಅಲ್ವಾ, ಹಳ್ಳಿ ಬೈಕ್. ಗೈಸ್ ಇನ್ನೊಂದು 10 ಮಿನಿಟ್ಸ್ ದೇವಸ್ಥಾನಕ್ಕೆ ರೀಚ್ ಆಗ್ತೀವಿ. ಕೂಲ್ ಆಗಿದೆ. ಗದ್ದೆ ಹಳ್ಳಿಲಿ ಹಸುನ ಇದು ಮಾಡ್ತಾರಲ್ಲ ಆ ಥರ. ಈ ಕಡೆ ಫುಲ್ ಹಳ್ಳಿ ತರನೇ ಇದೆ. ಇದು ಯಾವ ಊರ? ಲಕ್ಷ್ಮೀಪುರ. ಲಕ್ಷ್ಮೀಪುರ ದಾಸನಪುರ ಅಂತ. ನಂಗೆ ಇದು ನೋಡಿದ್ರೆ ನಮ್ಮೂರ್ ಕ್ಯಾಪ್ನ ಬರ್ತಾ ಇದೆ. ಬಿಲ್ಡಿಂಗ್ ಇದಾವ? ಹೌದು, ಅದೇ ನನ್ಗೆ ಇಷ್ಟು ದೂರ ಅಂತ ಗೊತ್ತಿರ್ಲಿಲ್ಲ. ಮನೇಲಿ ಮಲ್ಕೊತಿದ್ದೆ. ಎಲ್ಲೈತೆ ಮನೆಯ ಗೆಸ್ಟ್ ಆಯ್ತು ನೋಡಿ. ಇವಾಗ ಹೋಗ್ತಾ ಇದ್ದೀನಿ. ನಾನು ತುಂಬಾ ದಿನ ಅನ್ಕೊಂಡೆ ಹೋಗ್ಬೇಕು ಅಂತ, ಫೈನಲ್ ಆಗಿ ಹೋಗ್ತಾ ಇದ್ದೀನಿ. 1 ವರ್ಷದಿಂದ ಅವಳ ಜೊತೆ ಚೆನ್ನಾಗಿ ಹೋಗ್ತವ್ರೆ. ವಯಸ್ಸಾದ್ರೂ ನಿಂತಿರ್ಬೇಕು, ಗಂಡ ಹೆಂಡ್ತಿದ್ರು ಅವ್ರ ಕಲಿ ಹುಡುಗಿ ನೋಡದ ಅಲ್ಲೇ ರೋಡ್ ಇಲ್ಲ, ಕಲ್ ರೋಡ್ ಇದೆ. ಗೈಸ್ ನೋಡಿ, ಕಾಣಿಸ್ತಿದ್ಯಾ ದೇವಸ್ಥಾನ? ಕಾಮದೇವ ದೇವಸ್ಥಾನ. ನನ್ನ ಡ್ರೀಮ್ ಇದೊಂದು. ನಿಜವಾಗ್ಲೂ ದೇವಸ್ಥಾನ ಬರ್ಬೇಕು ಅಂತ ಫೈನಲ್ ಆಗಿ ದೇವಸ್ಥಾನ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಇದು ಏನ್ ಗಿಡ ಚಿನ್ನಿಂದ? ರೋಸಾ? ಅದ್ರ ರೋಡ್ ಸ್ವಲ್ಪ ದೊಡ್ಡ ಕಾಣ್ತಿರುತ್ತೆ ನೋಡಿ. ವಾಟರ್ ಫಾಲ್ ತರ ಎಲ್ಲ ಇದೆ. ಗಾಡಿ ನಡೆಸಿ ನೋಡಿ ಗೈಸ್, ಎಷ್ಟು ಜನ ಇದ್ದಾರೆ. ಗೈಸ್ ಇವ್ರು ಬಂದಿದ್ರಂತೆ, ನನಗೆ ಹೇಳಿಲ್ಲ. ಇಲ್ಲೇ ನಿಲ್ಸಾಯ್ತಲ್ಲ ಜಾಗ. ಗೈಸ್ ಸೇಮ್ ಸಂತೆ ತರನೇ ಇದೆ. ಎಷ್ಟು ಜನ ಇದ್ದಾರೆ ಅಂದ್ರೆ ಮಿನಿ ಮಂತ್ರಾಲಯ ಅಂತಾನೆ ಹೇಳ್ಬೋದಲ್ಲ ಸಿನಾ? ಸೂಪರ್, ಇಲ್ಲೇ ಬಿಡ್ಬೋದು ಅನ್ಸುತ್ತೆ. ಕೇಳುವ ನೋಡಿ ಗೈಸ್, ಬೇಡ ಬಾ ಫಸ್ಟ್ ದರ್ಶನ ಮಾಡ್ಕೊಂಡ್ ಬರೋಣ. ನೋಡಿ ಎಷ್ಟು ರಾಘವೇಂದ್ರ ಸ್ವಾಮಿ ಇದೆ, ಅದ್ರ ಮೇಲೆ ನೀರು ಬೀಳ್ತಿದೆ. ಚೆನ್ನಾಗಿದೆ ಒಂಥರ. ಇದು ಔಟು, ಅದು ಇನ್ನು. ಸರ್ಕಾರ ಮುಂದೆ ವಿಡಿಯೋ ಮಾಡೋಕೆ ಅನ್ಸುತ್ತೆ. ಒಳ್ಳೆ ಮಾತು ಅಲ್ಲಿ ಪ್ರಸಾದ ಕೊಡ್ತಾರೆ, ಅಕ್ಷತೆ ಕೊಡ್ತಾರೆ.
ಹುಳಿಕಾಳು ಮೊಳಕೆ ಕಟ್ಟಿದ ಹುಳಿಕಾಳು ತಗೊಂಡ್ರೆ ಇದು ಬಾಲ್ದಣ್ಣು ಕಡಲೆಪುರಿ ತಗೊಳ್ಳಾ ಕಡಲೆಪುರಿ ಇದೆ ಏನಾದ್ರು ತಿಂತೀಯಾ ಬಾದುಷಾ ಕಡಲೆಪುರಿ ಬೇಡ ಹ್ಞೂ ನೋಡಿ ಎಷ್ಟು ನೋಡು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಮಾವಿನಕಾಯಿ ಬೇಕಾ ನೀವು 3 ಜಾತ್ರೆ ಎಷ್ಟು ಮಂದಿ ಇರ್ಲಿಲ್ಲ ಜಾತ್ರೆ ತರ ಐತೆ ಒಣಗನ ಸೊಪ್ಪು ಎಲ್ಲ ಇತ್ತು ಒಣಗನ ಸೊಪ್ಪು ನಡಿ ವಾಪಸ್ ಇಲ್ಲೇನಿಲ್ಲ ಅದೇನಿ ಅಲ್ಲ ಏನೋ ತಗೊಂತೀಯಾ ಈಗ ರೋಸ್ ಗಿಡ ಎಲ್ಲ ಇದೆ ಚಿನಿಯಲ್ಲಿ ಮನೆ ಮುಂದೆ ಹಾಕೋಬೇಕು ನಡಿ ಅವೆಲ್ಲ ಕಿತ್ತಿ ನೋಡಿ ಗಸ್ ಮತ್ತೆ ಈಗ ಕಡ್ಡಿದೇನೋ ಅಂತಾರಲ್ಲ ಸಿನ ಕಡಲೆ ಬ್ರೋಕ್ಲಿ ಹಾ ಸರ್ಕಾರಿ ಚೆನ್ನಾಗೈತೆ ನೋಡಿ ಇದೆ ಲಕ್ಷ್ಮಿ ಗಿಡ ಅಂತ ಇಲ್ಲಿ ನಾನು ಎತ್ತಿಲ್ಲ ಇದೊಂದು ತಗೋಬೇಕು ಕ್ಯಾನ್ಸಲ್ ಮಾಡಿ ಈ ದೊಡ್ಡ ತಗೋತಾ ಇಲ್ಲ ಸೊ ಗೈಸ್ ಸೀಬೆಕಾಯಿ ತುಂಬ ಚೆನ್ನಾಗಿದೆ ಇವಾಗ ಅಡುಗೆ ಮಾಡಬೇಕು ಟೈಮ್ ಬಂದು ಎಕ್ಸಾಕ್ಟ್ 12 ಗಂಟೆ ಅಡುಗೆ ಮಾಡಬೇಕು ಈಗ ಹುಳ್ಳಿಕಾಳು ತಗೊಂಬಂದಿದ್ದೆಲ್ಲ ಮೊಳಕೆ ಕಟ್ಟಿರೋ ಹುಳ್ಳಿಕಾಳು ಆ ಸಾಂಬಾರು ಮಾಡ್ತೀನಿ ಆಲೂಗಡ್ಡೆ ಎಲ್ಲ ಹಾಕಿ ಊಟ ಬತ್ತೀಯಾ ಹೆಂಗೆ ಇವೆಲ್ಲ ಹೋಗ್ತೀಯಾ ರೈಸ್ ಗಿಡ್ತೀನಿ ಸಾಂಬಾರು ಮಾಡಿ ಆನೆ ನೋಡಿ ಗೈಸ್ ಆನೆ ಪೇಪರ್ ತೆಗಿಬೇಕು ಬಂದು ಸ್ವಲ್ಪ ಅಲ್ಲಿಂದ ಬೈಕಲ್ಲಿ ಬಂದ್ವಲ್ಲ 1 ನಿಮಿಷ ರೆಸ್ಟ್ ಮಾಡ್ತೀವಿ ಆಮೇಲೆ ಕಷ್ಟ ಗೈಸ್ ಎಲ್ಲ ರೆಡಿ ಮಾಡ್ಕೊಂಡಾಯ್ತು ಖಾರನ್ನು ರುಬ್ಕೊಂಡಿದ್ದೀನಿ ಸಾಂಬಾರ್ಗೆ ಏನದು ಹುಳಿಕಾಳು ಮತ್ತೆ ಆಲೂಗೆಡ್ಡೆ ಮತ್ತೆ ಬೀನ್ಸ್ ಕ್ಯಾರೆಟ್ ಬೇಕಿದ್ರೆ ಕ್ಯಾರೆಟ್ ಹಾಕೋಬಹುದು ನನ್ ಕ್ಯಾರೆಟ್ ಇಷ್ಟ ಇಲ್ಲ ಅದಕ್ಕೆ ನಾನು ಹಾಕೊಂಡಿಲ್ಲ ಈರುಳ್ಳಿ ಕುದ್ಬಿಟ್ರೆ ಕಣ್ಣೆಲ್ಲ ಉರಿ ಗೈಸ್ ನೀರು ಬರ್ತಿದೆ ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಬೇಗ ಪಟಾರ್ ಅಂತ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೋಬೇಕಿತ್ತು ನಾನು ಎಷ್ಟು 6:30 ಎದ್ದಿದ್ದೀನಿ ಗೈಸ್ ಸೊ ನಿದ್ದೆ ಮಾಡಬೇಕು ನಿದ್ದೆ ಬರ್ತಿದೆ ಅದಕ್ಕೆ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ಆಲ್ರೆಡಿ ಎಲ್ಲ ಆಗಿದೆ ಸಾಂಬಾರು ಒಂದು ರೈಸ್ ಒಂದು ಮಾಡಿಬಿಟ್ರೆ ಮುಗೀತು ಗೈಸ್ ಫಸ್ಟ್ ತರಕಾರಿ ಎಲ್ಲ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಪ್ರತಿಯೊಂದು ಹಾಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾನು ಮಸಾಲೆ ರುಬ್ಕೊಂಡಿದ್ನೋ ಅದು ಹಾಕ್ತೀನಿ ಒಬ್ಬೊಬ್ರು ಏನು ಮಾಡ್ತಾರೆ ಮಸಾಲೆ ಹಾಕಿ ಅದು ಫ್ಲೇವರ್ ಹೋದ್ಮೇಲೆ ಕಾಳೆಲ್ಲ ಹಾಕ್ತಾರೆ ನಾನು ಈ ಥರ ಮಾಡ್ತೀನಿ ಒಂದು ಕಾಳು ಹಾಕೋಣ ಇವಾಗ ಸಾರಿ ಮಸಾಲೆ ಹಾಕೋಣ ನಿಮ್ಮ ಸ್ಟೈಲಲ್ಲಿ ನೀವು ಮಾಡಿ ನನ್ನ ಸ್ಟೈಲ್ ಮಾಡ್ತಾ ಇದ್ದೀನಿ ಅಯ್ಯೋ ಏನಪ್ಪ ಇವಳು ಹಿಂಗೆ ಮಾಡ್ತಿದ್ದಾಳೆ ಇವಳೇ ಸ್ಟೈಲ್ ನನ್ನ ಸ್ಟೈಲ್ ನಾನು ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಮಾಡೋದೇ ಹೀಗೆ ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿದ್ರೆ ಹಿಂಗೆ ಕಾಣಿಸ್ತೈತೆ ಸಾಂಬಾರ್ ಇದಕ್ಕೆ ನೀರು ಹಾಕಲಿಲ್ಲ ಅಂದರೆ ಗ್ರೇವಿ ಆಗುತ್ತೆ ನೀರು ಹಾಕಿದ್ರೆ ಸಾಂಬಾರು ಆಗುತ್ತೆ ಅಷ್ಟೇ ಗೈಸ್ ನೋಡಿ ತುಪ್ಪ ಮತ್ತು ಮೊಳಕೆ ಕಟ್ಟಿದ ಹುಳಿಕಾಳು ಸಾಂಬಾರು ಸುಡ್ತೈತೆ ಗೈಸ್ ನಂಗೆ ಬಿಸಿ ಬಿಸಿ ಊಟ ಇರಬೇಕು ನೋಡಿ ಅನ್ನ ಸಖತ್ತಾಗಿದೆ ಸ್ವಲ್ಪ ತುಪ್ಪ ಹಿಂಗೆ ತೊಗೊಂಡು ಹಿಂಗೆ ಅನ್ನ ಸ್ವಲ್ಪ ತೊಗೊಂಡು ನೀಟಾಗಿ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಕರಿಬೇವು ನಾನು ಬೀನ್ಸು ಕರಿಬೇವು ತಿನ್ನಲ್ಲ ಹಿಂಗೆ ಮಾಡಿಬಿಟ್ಟು ಹಿಂಗೆ ತಿಂತಾಯಿದ್ರೆ ತಗೊಳ್ಳಿ ನಿಮ್ಗೊಂದು ಓಕೆ ಗೈಸ್ ಊಟ ಮಾಡಿಬಿಟ್ಟು ಸಿಗ್ತೀನಿ ಮಲ್ಕೋತೀನಿ
ಊಟ ಮಾಡಿ ಏನು ಮಾಡೋದು ಅಂತ ಗೊತ್ತಿಲ್ಲ, ಆದರೆ ಮಲ್ಕೋತೀನಿ. ಈಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 2 ಗಂಟೆ ಆದರೆ ಊಟ ಮಾಡಿ ಮಲ್ಕೋತೀನಿ. ನಮ್ಮ ಯಜಮಾನ್ರು ರಾಜ್ಕುಮಾರ್ ರೋಡ್ಗೆ ಹೋಗಿದ್ದಾರೆ, ಏನೋ ಕೆಲಸ ಇದೆ, ನಾನು ಬರಲ್ಲ, ನೀನು ಒಬ್ಬಳೇ ಊಟ ಮಾಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ದೇವ್ರಣೆಗೂ ಸಕ್ಕತ್ತಾಗಿದೆ. ಅವ್ರು ಬಂದಮೇಲೆ ಅವ್ರಿಗೆ ರೈಸ್ ಸ್ವಲ್ಪ ಇಕ್ಕಿದ್ದೀನಿ, ಬೇಕಾದ್ರೆ ಹಾಕ್ಬಿಡ್ತೀನಿ. ಲೇಟಾಗಿ ಬಂದರೆ ಏನು ಮಾಡೋಕ್ಕಾಗಲ್ಲ, ಅದು ಮಲ್ಕೊಂಡ್ಬಿಡ್ತೀನಿ ನಾನು. ಎಸ್ ಗಾಯ್ಸ್, ಇವಾಗ ಎಷ್ಟು 2:30 3 ಗಂಟೆಲಿ ಮಲಗಿರೋಳು. ಇವಾಗ ಎದ್ದು ಪೂಜೆ ಮಾಡಿ ನೋಡಿ, ಪೂಜೆ ಆಯ್ತು. ನಮ್ಮ ಯಜಮಾನರು ಬಂದ್ರು, ಅದಕ್ಕೆ ಪ್ಲೀಸ್ ಎಲ್ಲರೂ ಕರ್ಕೊಂಡು ಹೋಗಿ ಪ್ಲೀಸ್ ಅಂತ ಹೇಳಿದ್ದೀನಿ, ಕರ್ಕೊಂಡು ಹೋಗ್ತೀನಿ ಅಂದವ್ರೆ. ಗೈಸ್, ನಾನು ಆನೆ ತಗೋಬೇಕಾದ್ರೆ ಒಂದು ಅಬ್ಸರ್ವ್ ಮಾಡಿರಲಿಲ್ಲ ಆಯ್ತಾ. ಇದು ಬಂದು ಸ್ವಲ್ಪ ಗೋಲ್ಡನ್ ಕಲರ್ ಇದೆ ನೋಡಿ, ಆರೆಂಜ್ ಗೋಲ್ಡ್ ಇದೆ. ಇದು ಬಂದು ಲೈಟ್ ಗೋಲ್ಡ್ ಇದೆ, ಅಬ್ಸರ್ವ್ ಆಗ್ತಿದ್ಯಾ? ಇದೊಂದು ಕಲರ್ ಇದೆ, ಇದೊಂದು ಕಲರ್ ಇದೆ. ಅದಕ್ಕೆ ನಮ್ಮ ಯಜಮಾನ್ರು ಹೇಳಿದ್ದಾರೆ, ಇದು ಯಾವ ಆನೆ ಹೆಸರು? ಇದು ಭೀಮಾ, ಇದು ಅರ್ಜುನ. ಭೀಮಾ ಬಂದು ಡಾರ್ಕ್ ಇದೆಯಂತೆ, ಅರ್ಜುನ ಬಂದು ಲೈಟ್ ಇದೆಯಂತೆ. ಅದಕ್ಕೆ ಅರ್ಜುನ ಭೀಮಾ ಅಂತ ಹೆಸರಿಕ್ಕಿದೀವಿ 2 ಆನೆಗೂ. ಪೂಜೆ ಮಾಡ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿ ಹಾಡು ಹಾಕೊಂಡು ಪೂಜೆ ಮಾಡ್ತೀನಿ. ಇವಾಗ ಹೋಗ್ಬೇಕು. ಇವಾಗ ಅದೇ ಚೇಂಜ್ ಮಾಡಿಸ್ಕೊಂಬರೋಣ ಫಿಶ್ದು ಅಂತ ಅನ್ಕೊಂಡಿದೀವಿ. ಸೊ ಹೋಗಿ ಚೇಂಜ್ ಮಾಡ್ಕೊಂಡು ಬರಬೇಕು ಗಾಯ್ಸ್. ಇವಾಗ ಎಕ್ಸ್ಚೇಂಜ್ಗೆ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಈ ವಾಟರ್ನ ರಿಮೂವ್ ಮಾಡೋ ಪೈಪ್ನ ತಂದಿದ್ದೀವಿ ನೋಡಿ, ಟ್ಯಾಂಕ್ ಕ್ಲೀನ್ ಮಾಡೋ ಪೈಪು. ಇದು ತಗೊಂಡು ನಾಗರಬಾವಿಯಿಂದ ಹೋಗ್ತಾ ಇದ್ದೀವಿ ಗೈಸ್. ನಾವು ಮುಂಚೆ ಇಲ್ಲೇ ಇದ್ದಿದ್ದು, ನಾಗರಬಾವಿಲೇ ಇದ್ದಿದ್ದು. ಸಖತ್ತಾಗಿತ್ತು ವೆದರ್ ಎಲ್ಲ, ಮಾತ್ರ ಏರಿಯಾ ಮಾತ್ರ ಸೂಪರ್ ಏರಿಯಾ, ಒಳ್ಳೊಳ್ಳೆ ಚಾಟ್ ಸಿಗೋದು ನೋಡಿ. ಇವಾಗ ಚೇಂಜ್ ಮಾಡಿಸ್ಕೊಂಡು ಬಂದು ನೋಡಿ, ಇನ್ನೂ ಪೈಂಟೇ ಹೊಡೆದಿಲ್ಲ, ಇದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಅಲ್ಲೆಲ್ಲ ವಿಡಿಯೋ ಮಾಡಲಿಲ್ಲ ಗೈಸ್, ಇವ್ರಿಗೆ ಗೊತ್ತಿರೋದಲ್ವಾ, ಸುಮ್ಮನೆ ಯಾಕೆ ಅಂತ. ಇಲ್ಲೆಲ್ಲ ಬಂಗಾರಪ್ಪನ ಚಾಟ್ಸು, ಬಂಗಾರಪ್ಪನ ಚಾಟ್ಸ್ ಅಲ್ಲ ಕಣೆ, ಬಂಗಾರಪೇಟೆ ಚಾಟ್ಸ್. ಬಂಗಾರಪೇಟೆ ಚಾಟ್ಸ್ ತಿನ್ನಕ್ಕೆ. ನಿಮ್ಮ ಏರಿಯಾದಲ್ಲಿರೋದು ಬಂಗಾರಪ್ಪನ ಚಾಟ್ಸ್. ನಮ್ಮ ಏರಿಯಾದಲ್ಲಿರೋದು ಬಂಗಾರಪೇಟೆ. ಬಂಗಾರಪೇಟೆ ಚಾಟ್ಸ್ ತಿನ್ನಕ್ಕೆ ಈ ಹೋಟೆಲ್ ಸಖತ್ತಾಗಿ ಊಟ ಇರುತ್ತೆ. ಇನ್ಮೇಲೆ ತಿನ್ನಲ್ಲ ಲಾಸ್ಟ್. ಫೈನಲಿ ಸ್ನ್ಯಾಕ್ಸ್ ತಿನ್ಕೊಂಡು ನಾಗರಬಾವಿಲಿ ಇವಾಗ ಮನೆಗೆ ಬಂದು ಕುತ್ಕೊಂಡಿದ್ದೀವಿ. ನಮ್ಮ ಯಜಮಾನ್ರು ಏನೋ ಕೆಲಸ ಇದೆ ಅಂತ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವಾಗ ನಾನು ಅಡುಗೆ ಏನಾದರೂ ಮಾಡಬೇಕು. ಅಡುಗೆ ಸಾಂಬಾರಿದೆ, ಏನು ಮಾಡಲ್ಲ, ಸಾಂಬಾರಿದೆ. ಮುದ್ದೆ ಬೇಕಾ? ಮುದ್ದೆ ಬೇಡ, ಒಂದಿಷ್ಟಪ್ಪ. ಬರ್ಗರ್ ತಿಂದೆ, ಬಿಸಿನೀರು ಕಾಯಿಸ್ಕೊಡ್ಲ ಮಕ್ಕಳು? ಇವಾಗ ನಾನು ಬಿಸಿನೀರು ಕಾಯಿಸ್ಬೇಕು. ಯಾಕೆ ಗೊತ್ತಾ, ಆ ಬರ್ಗರು ಫ್ರೆಂಚ್ ಫ್ರೈಸ್ ಎಲ್ಲ ತಿಂದಿರ್ತೀವಲ್ಲ, ಅದು ಸ್ವಲ್ಪ ಇದಾಗುತ್ತೆ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ರೆ. ಅದಕ್ಕೆ ಇವಾಗ ಬಿಸಿನೀರು ಕಾಯಿಸ್ಬೇಕು. ಪೂಜೆ ಎಲ್ಲ ಆಯಿತು, ಹೋಗ್ಬಿಟ್ಟು ಮುಗಿಸ್ಕೊಂಡು ಬಂದು ಗೈಸ್ ಕೊಟ್ಬಿಟ್ಟು ಅದ್ರ ನೀರನ್ನ ತೆಗಿಯೋದಕ್ಕೆ ತೊಗೊಂಡ್ಬಂದಿದ್ದೀವಿ. ಓಕೆ, ಇವಾಗ ನೀರು ಬೇಕಾ ಇದೀವಿ. ಹಿಂಗೋ ಮಧ್ಯಾಹ್ನ ಸಾಂಬಾರು ಮಾಡಿಬಿಟ್ಟೆ. ಮಧ್ಯಾಹ್ನ ಸಾಂಬಾರು ಮಾಡಿದ್ರೆ ಸಂಜೆ ಟೈಮ್ ನನಗೆ ಟೆನ್ಷನ್ ಇರಲ್ಲ ಏನು ಮಾಡಬೇಕು ಅಂತ. ಒಂದು ಮಗ್ಗು ಬಿಸಿನೀರು ಕೊಟ್ಬಿಟ್ರೆ ಇವಾಗ ಒಂದು ವಿಡಿಯೋ ಎಡಿಟ್ ಮಾಡೋದಿದೆ, ಆ ವಿಡಿಯೋ ಎಡಿಟ್ ಮಾಡಬೇಕು. ವಿಡಿಯೋ ಎಡಿಟ್ ಮಾಡ್ಬಿಟ್ಟು ಇನ್ನೇನೈತೆ ಕೆಲಸ ಮಾಡ್ಕೋಬೇಕು ಗೈಸ್. ಒಂದು ನಿಮಿಷ ನಿಮ್ಗೆ ಸಿಗ್ತೀನಿ ಆಮೇಲೆ. ವಿಡಿಯೋ ಎಡಿಟ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು, ಅದು ಎಡಿಟ್ ಮಾಡಬೇಕು. ಪಾತ್ರೆ ತೊಳಿಬೇಕು, ಮಧ್ಯಾಹ್ನ ತಿಂದಿದ್ದಂಗೆ ಇದೆ, ಪಾತ್ರೆ ತೊಳೆದು ಒಂದು ವಿಡಿಯೋ ಇದೆ, ವಿಡಿಯೋ ಎಡಿಟ್ ಮಾಡಿಬಿಟ್ಟು ರೈಸ್ಗೆ ಇಟ್ಟರೆ ರೈಸ್ಗೆ ಇಕ್ತೀನಿ, ಮುದ್ದೆ ಮಾಡಲ್ಲ. ಫೈನಲಿ ಒಂದು ನಿಮಿಷ ಮ್ಯೂಟ್ ಮಾಡಿಬಿಡ್ತೀನಿ. ಫೈನಲಿ ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಇವಾಗ ಮಲ್ಕೋಬೇಕು. ಟೈಮ್ ಬಂದು 9 ಗಂಟೆ. ಸೊ ಗೈಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಸುತ್ತೆ. ಇಷ್ಟ ಆಗಿದ್ದಲ್ಲ ಏನು ಮಾಡಬೇಕು ಅಂದರೆ ಯಾವಾಗಲೂ ಹೇಳ್ತಿರ್ತೀನಿ, ಲೈಕ್, ಕಮೆಂಟ್, ಶೇರ್, ಹಾಗೆ ಸಬ್ಸ್ಕ್ರೈಬ್ ಟು ತನ್ನಗೂಡ ಕ್ರಾಕ್ಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಡಿಫ್ರೆಂಟ್ ಆಗಿರೋ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಬಾಯ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ.